Very good morning. Hi, my name is Santosh Kain. I'm studying at Rural College Kanapura. So when I entered to the college and I wish to take a option English subject because I don't know a little bit of make a sentence in English and I don't know how to speak with fluently with converse with someone or anyone else in the stage or in the program. So even now, better even if out of 100 I learn a fluent English up to 30% to 40%. It's a really good course to enhance our future. And so the rural college is better place for English knowledge, and it has a 70,000 plus of library, plus books of library, and we got a chance to get a knowledge about on the stage of PhD level. So, rural college in Kanpura, this was the first and the most phenomenal stage for English features and English curriculum. So that's why I wish to join any of the students who come out from PU colleges. It's better to join in the rural college, and you have a better placement in the last years, and you got twice job fairs, and you have much sports authorities, and you got a very well opportunities in a cultural field and debating field and also sports field in the inter colleges level. uh, is good. This was a very good, and this to be a great platform to every students in their future. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಯಶವಂತ ಗೌಡ ಅಂತ. ನಾನು ರೂರಲ್ ಡಿಗ್ರಿ ಕಾಲೇಜಿನಲ್ಲಿ ಫೈನಲ್ ಇಯರ್ ಜರ್ನಲಿಸಮ್ ಮಾಡ್ತಿದ್ದೇನೆ. ನಮ್ಮ ಕಾಲೇಜಿನಲ್ಲಿ 3 ವರ್ಷಗಳಿಂದ JE ಎಂಬ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಬೇರೆ ಕಡೆಯೆಲ್ಲ ತುಂಬ ಡಿಮ್ಯಾಂಡ್ ಇರುವಂತಹ ಕೋರ್ಸು, ಬಟ್ ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅಂತಲೇ ನಮ್ಮ ಕರಿಯಪ್ಪನವರ ಸಂಸ್ಥೆಯಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮವಾದ ವಿದ್ಯಾಭ್ಯಾಸವನ್ನು ಕಲಿಸ್ಕೊಡ್ತಾ ಇರುವಂತಹ ಒಂದು ದೊಡ್ಡ ಸಂಸ್ಥೆ ಇದು. ಇದು ತುಂಬ ಈ ಜರ್ನಲಿಸಮ್ ಮತ್ತು ಆಪ್ಷನಲ್ ಇಂಗ್ಲೀಷ್ ಅಂತ ಕೋರ್ಸು ಬೇರೆ ಕಡೆಯೆಲ್ಲ ತುಂಬ ಡಿಮ್ಯಾಂಡ್ ಇರುವಂಥ ಕೋರ್ಸು, ಬಟ್ ಇದನ್ನು ಇಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ತುಂಬ ಅತ್ಯುತ್ತಮವಾದ ಕೋರ್ಸ್ನಾಗಿ ನಮಗೆ ಹೇಳ್ಕೊಡ್ತಿದ್ದಾರೆ. ಮತ್ತು ಇದು 3ನೇ ವರ್ಷದ ಜರ್ನಲಿಸಮ್ನಲ್ಲಿ 3ನೇ ವರ್ಷದಲ್ಲಿ ಇಂಟರ್ನ್ಶಿಪ್ ಅಂತ ಕೊಡ್ತಾರೆ. ಆ ಇಂಟರ್ನ್ಶಿಪ್ನಲ್ಲಿ ನಮ್ಮ ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್ಸ್ನ ನಾವು ತೋರಿಸ್ಕೊಂಡು ಕಂಪ್ನಿಗಳಲ್ಲಿ ಜಾಬ್ ಆಪರ್ಚುನಿಟೀಸ್ ಕೂಡ ಸುಲಭವಾಗಿ ಸಿಗುತ್ತೆ. ಆ್ಯಂಡ್ ಕಾಲೇಜಲ್ಲೂ ಕೂಡ ಜಾಬ್ ಆಪರ್ಚುನಿಟೀಸ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ನಮಗೆ ಅಂತಲೇ. ಇದರಿಂದ ತುಂಬ ಉಪಯೋಗ ಆಗುತ್ತೆ. ಬಟ್ ಇದು ಗ್ರಾಮೀಣ ಪ್ರದೇಶ ಇದೆ, ಸಿಟಿ ತುಂಬ ಕಾಲೇಜುಗಳಲ್ಲಿ ಇದೆ, ಬಟ್ ಇದು ಬೆಂಗಳೂರು ಅಥವಾ ಮೈಸೂರು ತುಂಬ ದೂರದ ಸಿಟಿಗಳಿಗೆ ಹೋಗಬೇಕಾಗುತ್ತೆ. ಬಟ್ ಗ್ರಾಮೀಣ ಪ್ರದೇಶಗಳಿಗೆ ಉಪಯೋಗ ಆಗಲಿ ಅಂತ ನಮ್ಮ ರೂರಲ್ ಕಾಲೇಜಿನಲ್ಲಿ ಜರ್ನಲಿಸಮ್ ಮತ್ತು ಆಪ್ಷನಲ್ ಇಂಗ್ಲೀಷ್ ಅಂತಹ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಉಪಯೋಗ ಆಗುವಂತಹ ಕೋರ್ಸ್ಗಳು, ಅತ್ಯುತ್ತಮವಾದ ಬೋಧಕ ವೃಂದದವರು ಕೂಡ ಇದ್ದಾರೆ. ಇದರಿಂದ ತುಂಬ ಉಪಯೋಗ ಆಗುತ್ತೆ. ಬಟ್ ಎಲ್ಲರೂ ಸೇರ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಆಲ್. ನನ್ನ ಹೆಸರು ದರ್ಶನ್. ನಾನು ಐನೂರುಗೊಳ್ಳಳ್ಳಿ ಎಂಬ ಸಣ್ಣ ಊರಿನಿಂದ ಬರ್ತಾಯಿದ್ದೀನಿ. ಫೈನಲ್ ಇಯರ್ BSc CBZಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೀನಿ. ನಾನು ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಝೂವಾಲಜಿ ಬಗ್ಗೆ ಮಾತಾಡ್ತಾಯಿದ್ದೀನಿ. ಡಿಪಾರ್ಟ್ಮೆಂಟ್ ಆಫ್ ಝೂವಾಲಜಿ ಬಗ್ಗೆ ಮಾತಾಡೋದೇನಂತಂದರೆ ಉತ್ತಮವಾದ ಲ್ಯಾಬ್ ವ್ಯವಸ್ಥೆ ಐತೆ, ಹಾಗೂ ಟೀಚರ್ಸು ನಮಗೆ ಒಳ್ಳೆ ಫ್ರೆಂಡ್ಲಿ ಹಾಗೂ ಸಪೋರ್ಟರ್ಸ್ ಆಗಿ ನಮಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಸ್ಪೆಸಿಮನ್ಗಳ ತುಂಬ ರೀತಿಯ ವಿವಿಧ ಸೆವೆರಲ್ ಟೈಪ್ಸ್ ಆಫ್ ಸ್ಪೆಸಿಮನ್ ಕಲೆಕ್ಟ್ ಮಾಡಿದ್ದಾರೆ. ಸೊ ನಮಗೆ ಎಕ್ಸ್ಪೆರಿಮೆಂಟ್ಗಳಿಗೆ ಯೂಸ್ ಆಗುವಂಥ
ಸ್ಪೆಸಿಮನ್ಸ್ಗಳನ್ನೆಲ್ಲ ಈ ಲ್ಯಾಬ್ನಲ್ಲಿ ಇಟ್ಟಿದ್ದಾರೆ. ನಾವು ಝೂಲಜಿ ಮಾಡಿದ್ರೆ ಮುಂದೆ ಏನೇನು ಫೆಸಿಲಿಟೀಸ್ ಐತಂದರೆ ಫಾರೆಸ್ಟರ್ ಹಾಗೂ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟ್ರ್. ಸೆಕೆಂಡ್ PUC ಮುಗಿಸಿರೋರು ಸೈನ್ಸಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ರೂರಲ್ ಕಾಲೇಜ್ ಬಂದು ಜಾಯ್ನ್ ಆಗಿ. ಹಾಗೆ ನಮಗೆ ಸ್ಪೋರ್ಟ್ಸ್ ವ್ಯವಸ್ಥೆ ಆಗಲಿ, ಲೈಬ್ರರಿ ವ್ಯವಸ್ಥೆ ಆಗಲಿ, ಮತ್ತು ಡಿಪಾರ್ಟ್ಮೆಂಟ್ ಆಫ್ ಝೂಲಜಿಗೆ ರಿಲೇಟೆಡ್ ಆದ ಸೆವೆರಲ್ ಬುಕ್ಸು ಲೈಬ್ರರಿಲಿವೆ. ಸೊ ನಾವು ಯಾವುದಕ್ಕೆ ಇದು ಪೇ ಮಾಡಬಾರ್ದು. ನಾವು ಇದೇ ಲೈಫ್ ಸೈನ್ಸ್ನ ಓದಬೇಕು ಅಂತಂದರೆ ಸಿಟಿ ಹಾಗೂ ಟೌನ್ಸ್ ಸೈಡ್ ಹೋದರೆ ಲಕ್ಷಗಟ್ಟಲೆ ಅಮೌಂಟ್ನ ಪೇ ಮಾಡ್ಬೋದು. ಸೊ ನಮ್ಮ ಕಾಲೇಜಿನಲ್ಲಿ ಅತಿ ಕಡಿಮೆ ದರದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಸೊ ಯಾರು ಇಂಟ್ರೆಸ್ಟ್ ಇರೋರು ಬಂದು ನಮಗೆ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ನನ್ನ ಹೆಸರು ವರುಣ್ ಕುಮಾರ್ BN ಅಂತ. ನಾನು ಬರಡ್ನಹಳ್ಳಿ ಅನ್ನೋ ಗ್ರಾಮದಿಂದ ಬರ್ತಾಯಿದ್ದೀನಿ. ಕರಿಯಪ್ಪನವ್ರ ಸಂಸ್ಥೆ ಅಂತ ಬರ್ತು ಅಂದರೆ ಎಲ್ಲ ಥರದ ಇಲ್ಲಿ ವಿದ್ಯಾರ್ಹತೆಯನ್ನು ಎಲ್ಲ ಕರಿಯಪ್ಪನವ್ರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಗಿನ ಕಾಲದಿಂದನೇ ಬಡವ್ರ ಮಕ್ಕಳಿಗೇ ಅಂತಲೇ ಅವಾಗಿಂದನೂ ಇದೈತೆ. ಎಲ್ಲ ಥರದ ಮಕ್ಕಳೂ ಇದ್ದಾರೆ ಇಲ್ಲಿ. ಅದು ಬತ್ತು ಅಂದರೆ ನಾನು 8th ಇಲ್ಲೇ ವ್ಯಾಸಂಗ ಮಾಡ್ತಾಯಿದ್ದೀನಿ. ಕರಿಯಪ್ಪನವ್ರು ಏನಂತ ಹೇಳಿದ್ದಾರೆ ಅಂದರೆ ಮಕ್ಕಳೇ ದೇವರ ಪ್ರತೀಕ ಅಂತ ಆ ಮಾತಿಂದ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ದೇವ್ರಿಗೆ ಹೋಲಿಸಿದ್ದಾರೆ ಮಕ್ಕಳನ್ನ. ಈ ಕಾಲೇಜಿಗೆ ಬರ್ತು ಅಂದರೆ ನಾನು BSc ತೊಗೊಂಡಿದ್ದೀನಿ. 3rd year BSc ಇಲ್ಲಿದ್ದೀನಿ ಇವಾಗ ಆಲ್ರೆಡಿ. ಡಿಪಾರ್ಟ್ಮೆಂಟ್ ಆಫ್ ಝೂಯಾಲಜಿಲಿದ್ದೀನಿ. ಅಲ್ಲಿ ವ್ಯಾಸಂಗ ಹೆಂಗೈತೆ ಅಂದರೆ ಇಲ್ಲಿ ಲ್ಯಾಬ್ ಆಗಿರ್ಬೋದು, ಫುಲ್ಲು ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿ ನಡೀತೈತೆ. ಈ ಕಾಲೇಜ್ ಇನ್ನೊಂದು ಪ್ರಾಮುಖ್ಯತೆ ಏನು ಅಂದರೆ NCC NSS ಈ ಎಲ್ಲ ಚಟುವಟಿಕೆಗಳು ಎಲ್ಲ ಐತೆ. ಝೂಯಾಲಜಿ ಏನು ಕಾರಣದಿಂದ ಟೀಚರ್ಸು ಅಷ್ಟೇ, ಇಲ್ಲ ಅಟೆಂಡರು ಅಷ್ಟೇ ಎಲ್ಲ ಚೆನ್ನಾಗೆಲ್ಲ ಇದು ಮಾಡ್ತಾರೆ. ಟೀಚರ್ಸ್ ಟೀಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಲ್ಯಾಬು ಅಷ್ಟೇ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಅಟೆಂಡರು. ಮತ್ತು ಜಾಬ್ ಆಪರ್ಚುನಿಟಿ ಬರ್ತು ಅಂದರೆ ಫಾರೆಸ್ಟ್ರಿಗೆ ಹೋಗ್ಬೋದು, ಮತ್ತು ಬಯೋಕೆಮಿಕಲ್ ಲ್ಯಾಬ್ಸ್ಗೆ ಹೋಗ್ಬೋದು. ಅದು ಬತ್ತು ಅಂದರೆ ಬಯೋಟೆಕ್ ಹೋಗ್ಬೋದು, ಸಿರಿಕಲ್ಚರಿಂಗು, ಎಪಿಕಲ್ಚರು ಅದಕ್ಕೆಲ್ಲ ಹೋಗ್ಬೋದು. ಯಾರ್ಯಾರು ಸೆಕೆಂಡ್ PUC ಆಲ್ರೆಡಿ ಇವಾಗ ಮುಗಿಸಿದ್ದೀರಾ, ಸೈನ್ಸ್ ಕಡೆಯಿಂದ ಆದಷ್ಟು ಎಲ್ಲರೂ ಬಂದು ಕರಿಯಪ್ಪನವರ ಸಂಸ್ಥೆಗೆ ಬಂದು ಸೇರ್ಕೋಬೇಕೆಂದು ಎಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸೈಯದ್ ಅರ್ಷಾಫ್ ಅಂತ. ನಾನು ಕನಕಪುರ ಟೌನಿಂದಾನೇ ಬಂದಿದ್ದೀನಿ. ನಾನು ಈ ರೂರಲ್ ಕಾಲೇಜಲ್ಲಿ PU ಇಂದ ಓದ್ತಾ ಇದ್ದೀನಿ. PU ಇಂದನೂ ಫುಲ್ಲು ಸಪೋರ್ಟಿವ್ ಆಗಿರ್ತಾರೆ ಲೆಕ್ಚರರ್ಸ್ ಎಲ್ಲ. ಫೀಸ್ ಸ್ಟ್ರಕ್ಚರ್ ಎಲ್ಲ ಚೆನ್ನಾಗೈತೆ. ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆಲ್ಲ ಒಳ್ಳೆ ಯೂಸ್ ಆಗುತ್ತೆ. ಎಲ್ಲ ಟೀಚರ್ಸ್ ಆಗಲಿ, ಲ್ಯಾಬ್ ಫೆಸಿಲಿಟೀಸ್ ಆಗಲಿ ಎಲ್ಲ ಚೆನ್ನಾಗವೆ. ಇಲ್ಲ ಆಮೇಲೆ ನಾನು ಇಲ್ಲಿ ರೂರಲ್ ಡಿಗ್ರಿ ಕಾಲೇಜ್ಗೆ ಸೇರಿಸ್ಕೊಂಡೆ. ಅಲ್ಲಿ CBZ ತೊಗೊಂಡೆ. CBZ ಇಲ್ಲಿ ಸರೌಂಡಿಂಗ್ಸಲ್ಲಿ ಎಲ್ಲೂ ಇಲ್ಲ, ಈ ಒಂದು ಕಾಲೇಜಲ್ಲೇ ಇರೋದು. CBZ ಅಲ್ಲಿ ನಾನು ಓದ್ತಾ ಇರೋದು ಕೆಮಿಸ್ಟ್ರಿ ಬಾಟ್ನಿ ಹೋಲಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿ, ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ಅಸೈನ್ಮೆಂಟ್ಸ್ ಎಲ್ಲ ಕರೆಕ್ಟ್ ಟೈಮ್ ಕೊಡ್ತಾರೆ, ಟೆಸ್ಟ್ ಎಲ್ಲ ಕೊಡ್ತಾ ಇರ್ತಾರೆ, ಸೆಮಿನಾರ್ಸ್ ಎಲ್ಲ ಮಾಡಿಸ್ತಾರೆ. ಲ್ಯಾಬ್ ಫೆಸಿಲಿಟೀಸ್ ಬಂದರೆ ತುಂಬ ಚೆನ್ನಾಗಿದೆ. ಕೆಮಿಸ್ಟ್ರಿ ಆಗಲಿ, ಬಾಟ್ನಿ ಆಗಲಿ, ಝೂಯಾಲಜಿ ಆಗಲಿ 3 ತುಂಬ ಚೆನ್ನಾಗೈತೆ. ಆಮೇಲೆ ಲೈಬ್ರರಿ ಫೆಸಿಲಿಟೀಸು ತುಂಬ ಚೆನ್ನಾಗೈತೆ. ಈಗ ಇಂಟರ್ನೆಟ್ ಲೈಬ್ರರಿ ಎಲ್ಲ ಮಾಡವ್ರೆ. ನಾವು ಮನೇಲಿ ಕೂತ್ಕೊಂಡೆ ಎಲ್ಲ ಪಾಸ್ವರ್ಡ್ ಇಸ್ಕೊಂಡು ಎಲ್ಲ ಮನೇಲಿ ಓದ್ಕೊಬೋದು. ಐ ಆಮ್ ಸೋನಿಕಾ. ನಾನು ಸಾತೂರಿಂದ ಬರ್ತಾ ಇರೋದು. ಐ ಆಮ್ ಸ್ಟಡಿಂಗ್ ಇನ್ BSc ಫೈನಲ್ ಇಯರ್, CBZ ತೊಗೊಂಡಿರೋದು. ಸೊ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ವೆಲ್ ಡೆವಲಪ್ಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಕ್ಲೀನಿಶ್ ಆ್ಯಂಡ್ ಗ್ರೀನಿಶ್ ಕ್ಯಾಂಪಸ್ ಇದೆ. ಮತ್ತು ಫಾರ್ ಸ್ಟಡಿಂಗ್ ಪರ್ಪಸ್ ವೆಲ್ ಫೇವರಬಲ್ ಸ್ಟೂಲ್ಸು, ಬೆಂಚಸ್ ಇದೆ ಕ್ಲಾಸಲ್ಲಿ. ಲೈಟ್ ಫೋಕಸ್ ಎಲ್ಲ ತುಂಬ ಚೆನ್ನಾಗಿದೆ. ಫಾರ್ ಸ್ಟಡಿಂಗ್ ಪರ್ಪಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಕೂಡ. ಮತ್ತು ಈ ಲೈಬ್ರರಿ ಕೂಡ ವೆಲ್ ಡೆವಲಪ್ಡ್, ಅಪ್ಡೇಟ್ ಆಗಿದೆ. ನಮಗೆ ಬುಕ್ ತೊಗೊಂಡು ಓದೋಕ್ಕೆ ಟೈಮ್ ಇಲ್ಲ ಅಂದರೂ ವಿ ಕ್ಯಾನ್ ಗೋ ಥ್ರೂ ಇನ್ ಆನ್ಲೈನ್ ಆಲ್ಸೋ. ಸೊ ಅದರಿಂದನೂ ಕೂಡ ನಮಗೆ ಬ್ರಾಡ್ ಮೈಂಡೆಡ್ ಬರುತ್ತೆ. ಸೊ ನಮಗೆ ಮೈಂಡ್ ಕ್ರಿಯೇಟಿವಿಟಿ ಜಾಸ್ತಿ ಆಗಬೇಕಂದ್ರೆ ಮಾಡೆಲ್ ಎಲ್ಲ ಅಸಿಸ್ಟ್ ಮಾಡ್ತಾರೆ. ಮತ್ತು ಅಟೆಂಡಿಂಗ್ ಶಾರ್ಟೇಜ್ ಇದ್ದರೂ ಕೂಡ ನಮಗೆ ಅದರಿಂದ ಇಂಟಿಮೇಟ್ ಮಾಡ್ತಾರೆ ಕೂಡ, ಅಟೆಂಡಿಂಗ್ ಶಾರ್ಟೇಜ್ ಆಗಬಾರ್ದು ಅಂತ. ಸೊ ನಮಗೆ ಬ್ರಾಡ್ ಮೈಂಡೆಡ್ ಆಗೋಕ್ಕೆ ಬೊಟಾನಿಕಲ್ ಫೀಲ್ಡ್ ವಿಸಿಟ್ ಇರ್ಬೋದು, ಝೂಯಾಲಜಿ ಕಡೆಯಿಂದನೂ ಕೂಡ ಫೀಲ್ಡ್ ವಿಸಿಟ್ ಎಲ್ಲ ಮಾಡ್ತಾರೆ. ಸೊ ಅದರಿಂದನೂ ಕೂಡ ನಮಗೆ ಸ್ಟಡಿಂಗ್ ಪರ್ಪಸ್ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ ಸೊ ನಮಗೆ ಓಪನ್ ಮೈಂಡೆಡ್ ಕೂಡ ಆಗ್ತೀವಿ. ಈಗ ಇಂಟರ್ನ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಆಗ ಇಂಡಸ್ಟ್ರಿಗೆ ನಾವು ಎಕ್ಸ್ಪ್ಲೋರ್ ಕೂಡ ಆಗ್ಬೋದು ಇದರಿಂದ. ಮತ್ತು ವಿ ಫೀಲ್ ವೆರಿ ಸೇಫ್ಲಿ. ಸೊ ರೂರಲ್ ಏರಿಯಾದಲ್ಲಿರುವಂಥ ಎಸ್ಪೆಷಲಿ ಗರ್ಲ್ಸ್ ಅವ್ರಿಗೆ ತುಂಬ ಸೇಫಾಗಿ, ತುಂಬ ಸೆಕ್ಯೂರಾಗಿ ಫೀಲ್ ಆಗಬೇಕಂದ್ರೆ ಈ ಕಾಲೇಜ್ ಸೇರಿಕೊಂಡ್ರೆ ಇಟ್ಸ್ ವೆರಿ ಗುಡ್ ಒಪಿನಿಯನ್ ಫ್ರಮ್ ಆಲ್ ಅವರ್ ಕಾಲೇಜ್ ಗರ್ಲ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಆಮೇಲೆ ಟೀಚರ್ಸ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾರೆ. ಮತ್ತು ನಮಗೆ ಫಿನಾನ್ಷಿಯಲ್ ಆಗಿರ್ಬೋದು, ಮತ್ತು ಫಿಸಿಕಲ್ ಎಮೋಷ್ನಲ್ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದರಿಂದನೂ ಕೂಡ ನಮಗೆ ಓದೋಕ್ಕೆ ತುಂಬ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸ್ಕಾಲರ್ಶಿಪ್ಪಿಂದನೂ ಕೂಡ ತುಂಬ ಹೆಲ್ಪ್ ಆಗುತ್ತೆ.
ನನ್ನ ಹೆಸರು ಶಾಲಿನಿ ಸಿ ವಿ. ನಾನು ಚೀಲೂರಿಂದ ಬರ್ತಾಯಿದ್ದೀನಿ. ನಮ್ಮ ಕಾಲೇಜ್ ಬಂದು ರೂರಲ್ ಪದವಿ ಕಾಲೇಜು ಕನಕಪುರ. ನಾನು ಐಚ್ಛಿಕವಾದ ವಿಷಯ ಆರಿಸ್ಕೊಂಡಿರೋದು ಅಂದರೆ ಎಕನಾಮಿಕ್ಸಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲಿ ನಾವು ಸೈಬರ್ ಸೆಕ್ಯೂರಿಟಿ ಮತ್ತು ಬ್ಯಾಂಕಿಂಗು ಇದೊಂಥರ ಪೊಲಿಟಿಕಲ್ಗೂ ಕೂಡ ಅನ್ವಯಿಸುತ್ತೆ ಮತ್ತು ಸೈನ್ಸ್ ಸಬ್ಜೆಕ್ಟ್ ಕೂಡ ಆಗಿದೆ, ಕಾಮರ್ಸ್ ಇಯರ್ ಸಬ್ಜೆಕ್ಟ್ ಕೂಡ ಆಗಿದೆ. ಎಲ್ಲರೂ ಆರ್ಟ್ಸ್ ಸಬ್ಜೆಕ್ಟು ಅಂತ ತಗೊಳ್ಳೋದಿಲ್ಲ, ಆದರೆ ಇದರಲ್ಲಿ ಮ್ಯಾಥಮೆಟಿಕ್ಸ್ ಕೂಡ ಇದೆ, ಕಾಮರ್ಸ್ ಸಬ್ಜೆಕ್ಟ್ ಅಂತಲೇ ಕರಿಬೋದು. ಎಲ್ಲರೂ ಎಕನಾಮಿಕ್ಸ್ ತಗೊಳ್ಳೋದ್ರಿಂದ ಒಳ್ಳೆ ಜಾಬ್ನ ಒಳ್ಳೆ ಹೈಯರ್ ಪೋಸ್ಟಲ್ಲಿ ಕೂಡ ವರ್ಕ್ ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲರೂ ಎಕನಾಮಿಕ್ಸ್ನೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.